तेरी मिदहतों का आका मेरे लब पे है तराना, तू शफीए रोज़े महशर, तू है सर। हज़रत वाला के इस चैनल को सब्सक्राइब करें और बेल आइकन पर क्लिक करके ऑल नोटिफिकेशन को सेलेक्ट करें ताकि हज़रत वाला के सारे बयानात आप तक पहले पहुँचे। इस वक्त जो आप तमाम हज़रात यहाँ तशरीफ आए हम सब जो है आपका इस्तेमाल करते हैं, वेलकम करते हैं और बड़ी खुशी महसूस हो रही है। आप हज़रात ने अपना वक्त निकाल कर हमारी दावत पर, हमारी रिक्वेस्ट पर आप आए, हमें इस पर बड़ी खुशी है। हमने जमा क्यों किया है, आप हज़रात को यहाँ क्यों बुलाए? एक तो ये है कि आज हम सब के आका हुज़ूर अकरम सल्लल्लाहु अलैहि वसल्लम की पैदाइश का दिन है, तो इस खुशी में हमने आप तमाम हज़रात को शरीक करने के लिए, जोड़ने के लिए यहाँ बुलाया है। हमारे नबी सल्लल्लाहु अलैहि वसल्लम का ये पैगाम है कि सबके साथ मिलजुल कर प्यार मोहब्बत के साथ, अमन और शांति के साथ किसी को तकलीफ देना यह हमारे इस्लाम में बिल्कुल नाजायज़ है, हराम। किसी को जर्रा बराबर भी तकलीफ देना जायज़ नहीं। तो हम ये चाहते हैं कि हमारे इस महल्ले में हम सब मिलजुल कर रहे, प्यार मोहब्बत के साथ रहें, अमन और शांति के साथ रहें। अगर कोई झगड़ा पैदा करता है तो हम सब मिलकर उसको खत्म करने की कोशिश करें। हमारे नबी रहमतुल लिल आलमीन हैं, यानी तमाम आलम के लिए रहमत बनकर आए। तो हमें यही पैगाम इस्लाम से मिला है कि हम सब के लिए रहमत बने, सब के लिए प्यार मोहब्बत का पैगाम दें, अमन और शांति का पैगाम है। तो ये मुख्तसर जो इस वक्त आप हज़रात को जोड़ा गया है, इसी मकसद से जोड़ा गया है, हम फिर दोबारा खुशी का इजहार करते हैं कि आप सब यहाँ आए, आपका इस्तेमाल भी करते हैं, शुक्रिया भी अदा करते हैं और ये उम्मीद भी रखते हैं कि हम आइंदा भी इसी तरह मिलजुल कर प्यार मोहब्बत के साथ हमारे इस महल्ले के दरख्वास्त पर रहने की हम कोशिश करेंगे। इसलिए मैं हमारे मस्जिद के सदर जनाब निसार अहमद साहब से गुजारिश करता हूँ कि वो आए और हमारे आने वाले मेहमानों का शानपोशी करें। ಇವತ್ತು ಮಿಲಾದುನ್ ನಬಿ ಫಂಕ್ಷನ್ ಆಗಿ ತಾವೆಲ್ಲ ಬಂದಿದ್ದೀರಿ, ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ದಿನ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರ್ತ್ಡೇ ನಾವು ಮಾಡ್ತಾಯಿದ್ದೀವಿ. ಅದು ಅವ್ರು ಏನು ಟೀಚಿಂಗ್ ಮಾಡೋರೆ, ಮೆಜಾರಿಟಿ ಅವರು ಕ್ಲೀನ್ನೆಸ್ ಮೇಲೆ ಮಾಡೋರು. ಯಾಕೆ ನಾವು ಕ್ಲೀನ್ ಇರಬೇಕು, ಜನಗೂ ತೊಂದರೆ ಕೊಡಬಾರ್ದು, ಜನಗಳಲ್ಲಿ ಒತ್ತಿಗಿಟ್ಟು ನಾವು ನಡೆಸಬೇಕಂತ ಇವತ್ತು ನಾನು ಬೆಳಿಗ್ಗೆ ಒಂದು ಸ್ಲೋಗನ್ ನೋಡಿದೆ. ಇವರು ನಮ್ಮ ಒಂದು ಸ್ಲೋಗನ್ ಹಾಕೋರೆ, ಏನಾಕೋರೆ, किसी रास्ते में किसी तकलीफ के चीज को हटाना एक संस्था है। अदाता ये जो ना बोलना बोलता है अपना कि ये ना कच्चा जो तकलीफ जो बड़ा चीज आलो ना पक्का का चलता है तो दुनिया अगर जमाए दे अंता को निर्णय करो तो ये तरह मदिरे इधर तरह अल्लाह से को बच्चे लेके और ಒಳ್ಳೆ ಎಲ್ಲ ಅದನ್ನ ಹಾಕಬಾರದು. ಈ ಇದು ತರ ನಾವು ನಿಮಗೆ ನಾವು ಬರ್ತೀವಿ ಬದಲಿಗೆ ನಮ್ಮ ಸುಧಾರಣೆ ಮಾಡ್ತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಶುಭ ದಿನ ಈದ್ ಮಿಲಾದ್ ಹಬ್ಬದಲ್ಲಿ ನಾನು ಎಲ್ಲ ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಇವತ್ತು ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತಾ ಇದ್ದೀನಿ. ಇದೇ ರೀತಿ ನಾವು ಕೆಲವರೆಲ್ಲ ಸೇರಿಕೊಂಡು 92ನೇ ಇಸ್ವಿ 95ನೇ ಇಸ್ವಿ ಆ ಥರ ಈದ್ ಮಿಲಾದಲ್ಲಿ ನಾನು ಹೋಗಿದ್ದೀನಿ ಪ್ರೊಸೆಷನಲ್ಲಿ. ಇಲ್ಲಿಂದ YMCA ಗ್ರೌಂಡ್ ಹೋಗಿ ಅಲ್ಲಿ 10 ಗಂಟೆ 10:30 ಆಗ್ತಾ ಇತ್ತು ಮುಗಿಯೋದಕ್ಕೆ. ಮುಗಿದ ಮೇಲೆ ವಾಪಸ್ ಬರ್ತಾ ಇದ್ದೀನಿ. ಈ ರೀತಿ ಅವಾಗಿಂದ ನಮ್ಮ ಬಾಂಧವ್ಯ ಹಿಂಗೆ ಇದೆ ತಮ್ಮ ಜೊತೆಯಲ್ಲೆಲ್ಲ. ಇದೇ ರೀತಿ ಒಳ್ಳೆ ರೀತಿಯಲ್ಲಿ
ಎಲ್ಲ ನಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ನಮ್ಮ ಸ್ನೇಹಿತರು ಸನಾವಲ್ ಅವರು ಫೋನ್ ಮಾಡಿಬಿಟ್ಟು ಸ್ವಚ್ಛ ಭಾರತ್ ಬಗ್ಗೆ ಮಾತಾಡೋದಕ್ಕೆ ಮೀಟಿಂಗ್ ಕರೆದಿದ್ದೆ ಅಂತ ನನಗೆ ಹೇಳಿದ್ರು. ಸ್ವಚ್ಛ ಭಾರತ್ ಅಂದ್ರೆ ಇದು ನಾವು ನಮ್ಮ ಮನೆಗಳ ಹತ್ರ ಕ್ಲೀನಾಗಿ ಇಟ್ಕೊಳ್ಳೋದು ಸುಲಭ. ಒಬ್ಬೊಂದು ಮನೆಯವ್ರಿಗೂ ಒಬ್ಬೊಬ್ರಿಗೂ ಆ ಮೈಂಡ್ ಬರಬೇಕು, ಆ ಮೆಂಟಾಲಿಟಿ ಬರಬೇಕು. ನಾವು ನಮ್ಮ ಮನೆ ಹತ್ರ ಆಚೆ ಬಿಸಾಕ್ಬಾರ್ದು. ನಾವು ಒಂದು ಡಸ್ಟ್ಬಿನ್ ಇಟ್ಕೊಂಡು ಅಲ್ಲಿ ಹಾಕೊಂಡು ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆ ಕಸ ಹಾಕಿದ್ರೆ ಕ್ಲೀನ್ ಆಗಿರುತ್ತೆ, ಕಾಯಿಲೆಗಳು ಹಬ್ಬಲ್ಲ. ಇವಾಗ ಕೊರೋನಾ ಪ್ರಾಬ್ಲಮ್ ಇರೋದ್ರಿಂದ ನಾವು ಕಲಿಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಕಾಯಿಲೆ ಬರ್ದಿರಾಗಿ ಇರಬೇಕು, ಕಾಯಿಲೆ ಹಬ್ಬದಿರಾಗಿ ನಾವು ನಡ್ಕೊಳ್ಬೇಕಂತ ನಮಗೂ ಮನಸ್ಸಲ್ಲಿ ಬರಬೇಕು. ಈ ಕಾಯಿಲೆಗಳು ಬರೋದು ತಡೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು ಜನ. ಇದು ಇವ್ರು ತಿಳ್ಕೊಳ್ಳಲ್ಲ. ಇವ್ರು ಏನ್ ಮಾಡ್ತಾರೆ, ಕಾಯಿಲೆ ಬಂದ್ಬಿಡುವಂತ ಸುಮ್ಮನೆ ಇದ್ರೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಈ ಗಂಟ್ಲಿಂದ ಈ ಇದು ಚೆಸ್ಟ್ ವರ್ಗು ಸ್ಟ್ರಾಂಗ್ ಇರುತ್ತೆ, ಕಾಯಿಲೆ ಅವಾಯ್ಡ್ ಆಗುತ್ತೆ ಆದಷ್ಟು. ಇದು ಕೋಲ್ಡ್ ಆದವ್ರಿಗೆ ಹೆಚ್ಚಾಗಿ ಅಟ್ಯಾಕ್ ಆಗುತ್ತೆ. ಈ ಆಸ್ತಮಾ, ವೀಸಿಂಗ್ ಪ್ರಾಬ್ಲಮ್ ಇಂಥವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಅದರಿಂದ ನೀವೆಲ್ಲ ಸ್ನೇಹಿತರು ಜನಕ್ಕೆ ತಿಳಿಸ್ಬೇಕು, ಈ ತರ ಇದ್ರೆ ಹಿಂಗೆ ನಮ್ಗೆ ಅಟ್ಯಾಕ್ ಕಡಿಮೆ ಆಗುತ್ತೆ, ನಾವು ಜೀವನದಲ್ಲಿ ಸುಖವಾಗಿರ್ಬೋದು ಅಂತ. ಆಮೇಲೆ ಮಸ್ಜಿದ್ ಅವ್ರು ಹೇಳ್ದಂಗೆ ನಾವು ಏನಾದ್ರೂ ಗಲಾಟೆ ಆದ್ರೆ ಮುಖ್ಯವಾಗಿರೋರು ಸೇರಿ ಅಲ್ಲೆಲ್ಲೇ ಸಾಲ್ವ್ ಮಾಡ್ಕೊಳ್ಬೇಕು, ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ನಮ್ಮ ಬಾಂಧವ್ಯ ಹಿಂಗೆ ಇಟ್ಕೊಂಡು ಬರ್ಬೇಕಂತ ಈ ಸಂದರ್ಭದಲ್ಲಿ ನನ್ನ 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. अच्छा जी, इल्लाड़ी एक क्लास कड़ो कड़ो खड़ो 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 एक क्लास है खड़ा है सच खड़ा है खड़ा खड़ा है सच खड़ा सर आ जाओ सामने सामने ओके हाँ रेडी वो मामा वही देखो सच एक सेकंड हैंड देखो हैंड देखो हैंड देखो खड़ा है सच सच खड़ा देखो हैंड देखो खड़ा है सच खड़ा है सच खड़ा है सच शबीर भाई सच खड़ा नहीं ऐसा खड़ा 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 सर खड़ा ऐसा छंद देखो खड़ा शफी भैया नहीं तुम्हें पीछे जाओ ना कोई तुम्हें ऐसे खड़ा ओके हाँ वैसा तुम्हें मुँह होना को खड़ा ऐसा खड़ा दियो दियो ओके वैसे खड़ा एक सेकेंड है देखा सर खड़ा ऐसा खड़ो सर कहते
खड़ा है सच खड़ा 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 हजरत दिया दियो सर ಒಂದು ನಿಮಿಷ एक खड़ा 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 है सच खड़ा 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 ओके खड़ा खड़ा बाजू बाजू खड़ा बाजू खड़ा बाजू खड़ा 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 है सच ओके जाफर शरीफ खड़ा जाफर है सच ಎಲ್ಲರಿಗೂ ನಮಸ್ಕಾರ. ಒಂದು ಈದ್ ಮುಬಾರಕ್. ಎಲ್ಲರೂ ದೇವರು ನಿಮಗೆ ಎಲ್ಲ ಒಳ್ಳೇದು ಮಾಡಲಿ. ನನ್ನದು ಇದು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಹೇಳ್ತಾ ಇವತ್ತು ನಾವೆಲ್ಲ ನಮ್ಮ ಬಂಧುಗಳು ಅಂತ ಹೇಳೋದು ತಪ್ಪಾಗಲಾರ್ದು. ಆಕ್ಚುಲಿ ಬಂಧುಗಳೇ ನಾವಲ್ಲ. ಯಾಕಂದರೆ ಒಂದು ಜಾಗದಲ್ಲಿ ನಾವು ಸೇರ್ತೀವಿ, ದೇವ್ರ ಹತ್ರ ಹೋದಾಗೆಲ್ಲ ಸೇರ್ತೀವಿ. ನಾವೆಲ್ಲ ಬಂಧುಗಳು. ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವಿಲ್ಲಿ ಜೀವನ ಮಾಡಬೇಕು. ಒಂದು ಊರಿಗೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಮೈಕ್ ಹತ್ರ ಹಾಕೊಂಡ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಾವು ಊರು ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿರ್ತದೆ, ನಮ್ಮ ಮನೆಯೂ ಚೆನ್ನಾಗಿರ್ತದೆ ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇವತ್ತು ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು ದೇಶಗಳಾಗಿರ್ಬೋದು, ಆಣೆಪಡೆ ಇರ್ಬೋದು, ರಾಷ್ಟ್ರಗಳಾಗಿರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಇದುವರೆಗೂ ಅಷ್ಟೇ ಯಾವುದೇ ಒಂದು ರೀತಿಯ ನಿರ್ವಹಣೆ ಆಗಿಲ್ಲ. ಯಾಕಂದ್ರೆ ಅನ್ನೋಣ ನಾವು ಒಂದು ಪ್ರೀತಿ ವಿಶ್ವಾಸ ಕಲಿತೀವಿ. ಪ್ರೀತಿ ವಿಶ್ವಾಸದಿಂದ ಯಾವುದೋ ತಗೊಂಡಿಲ್ಲ. ನಾವು ದುಡ್ಡು ಇಲ್ಲದೆ ಇರ್ಬೋದು, ಒಟ್ಟು ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ. ಈ ಪ್ರೀತಿ ವಿಶ್ವಾಸ ಇದ್ರೆ ನಾವು ಏನು ಬೇಕಂತ ಸಾಧಿಸಬಹುದು. ಆದ್ರಿಂದ ನಾವೇನು ಸಾಧಿಸಲ್ಲ. ನಾವು ಇಲ್ಲಿ ನಾವು ಯಾವುದೇ ಅಷ್ಟೇ ಯಾವುದೋ ಒಂದು ಕಾರ್ಯಕ್ರಮ ಇದ್ರೂ ಸಹ ನಮ್ಮನ್ನ ಕರೆದು ನೀವು ಗೌರವಿಸ್ತೀರಾ, ನಮ್ದು ಊಟ ಹಾಕ್ತೀರಾ. ಒಂದು ಅಪ್ರೀತಿ ಒಂದು ನೀವು ನಮ್ಮ ಮೇಲೆ ಇಟ್ಟಿದ್ದೀರ, ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ. ಅದೇ ರೀತಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಅಲ್ಲಿಗೆ ಮುಂದೆ ದಸರಾ ಆಯಿತು. ದಸರಾದಲ್ಲೂ ಸಹ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ರೊಸೆಷನ್ ಮಾಡೋಕ್ಕಾಗಿಲ್ಲ ಅಂದ್ರೆ ತಮಗೆಲ್ಲ ಗೊತ್ತಿದೆ ಕೊರೋನಾ ಇರೋದ್ರಿಂದ ಪ್ರೊಸೆಷನ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಏನೋ ಸರ್ಕಾರದ ಆದೇಶದ ಮೇಲೆಗೆ ಏನು ಗೈಡ್ಲೈನ್ಸ್ ಇದ್ದೋ ಅದ್ರ ಪ್ರಕಾರ ನಾವು ಪ್ರೊಸೆಷನ್ ಮಾಡಿದ್ದೀವಿ. ಆ ರೀತಿ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ. ಪ್ರತಿಯೊಂದೂ ಯಾವುದೇ ಕಾರ್ಯಕ್ರಮ ಆಗಲಿ, ನಾವು ನಿಮ್ದು ಕಾರ್ಯಕ್ರಮ ಇದೆಲ್ಲ ನಮ್ಮ ಕಾರ್ಯಕ್ರಮಗಳು. ಮುಸ್ಲಿಂ ಕಾರ್ಯಕ್ರಮ ಇರ್ಬೋದು, ಕ್ರಿಶ್ಚಿಯನ್ಸ್ ಕಾರ್ಯಕ್ರಮ ಇರ್ಬೋದು, ಹಿಂದೂ ಕಾರ್ಯಕ್ರಮ, ನಾವೆಲ್ಲ ಒಂದೇ ಕ್ರಮ. ಅವ್ರ ಸಂಪ್ರದಾಯ ತಕ್ಕದಾಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಸಂಪ್ರದಾಯ ತಕ್ಕದಾಗೆ ನಾವು ಏನೋ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದಲ್ಲಿ ನಾವಿದ್ದೆ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾವು ಯಾವತ್ತೂ ನಾವು ತಕ್ಕೋಬೇಕು. ನಾವು ನೋಡೋಣ. ಯಾಕಂದ್ರೆ ಈಗಿನ ದಿನಗಳಲ್ಲಿ ನಮ್ಮ ನೀರ್ಸಂದ್ರ ಆಗಲಿ, ಹಣೆಬಳೆ ಆಗಲಿ, ಸ್ವಲ್ಪ ಯುವಕರಿಗೆ ಸ್ವಲ್ಪ ನಾವು ಮನವರಿಕೆ ಮಾಡಬೇಕು. ಯಾಕಂದ್ರೆ ಯುವಕರು ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಹೋಗ್ತಾ ಇದ್ದಾರೆ. ಯಾರೇ ಇರಲಿ ಅವ್ರನ್ನ ಕಲಿಸಿ ಒಂದು ಅವರಿಗೆ ಬ್ರೈನ್ ವಾಶ್ ಮಾಡಬೇಕು. ಗಾಂಜಾ ಮಾಡಿದ್ದಾರೆ, ಪ್ರತಿಯೊಂದು ಹೋಗ್ತಾರೆ. ಅಂತವ್ರು ನಾವು ದಯವಿಟ್ಟು ನೀವೆಲ್ಲ ಒಂದು ಸಭೆಯನ್ನು ಕಲಿಸ್ಬಿಟ್ಟು ಮಾಡಿ ಯುವಕರಿಗೆ ಒಂದು ಗೈಡ್ಲೈನ್ಸ್ ಕೊಡಿ. ಕಷ್ಟ ಇರೋದ್ರಲ್ಲಿ ಕಷ್ಟದಿಂದ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ನಾವು ಯುವಕರಿಗೆ ಫಸ್ಟ್. ಯಾಕಂದ್ರೆ ನಾವೆಲ್ಲ ಎಷ್ಟು ಸಹ ಬರ್ತೀವಿ. ಮನುಷ್ಯ ಇವತ್ತು ಹೋಗಿದ್ರೆ ಬೆಳಗ್ಗೆ ಎದ್ದು ಅಂತಾನೆ ಗೊತ್ತಿಲ್ಲ. ಅದು ಉದಾಹರಣೆ ಬೇಜಾರಿದೆ. ಊಟ ಮಾಡ್ಕೊಂಡು ನೈಟಲ್ಲಿ ಬೆಳಗ್ಗೆ ಎದ್ದು ಗೊತ್ತಿಲ್ಲ. ಅಂತರ ಇರುವಾಗ ನಾವು ಜನರಿಗೆ ನಾವು ಬುದ್ಧಿ ಹೇಳಬೇಕು, ಒಳ್ಳೆ ಯುವಕರಿಗೆ. ಯಾಕಂದ್ರೆ ಯುವಕರಿಗೆ ಬೇರೆ ರೀತಿಯಲ್ಲಿ ಅವ್ರಿಗೆ ಮೈಂಡನ್ನು ಡೈವರ್ಟ್ ಆಗ್ತದೆ. ಆ ಡೈವರ್ಟ್ನ ನಾವು ಒಳ್ಳೆ ರೀತಿಯಲ್ಲಿ ಡೈವರ್ಟ್ ಮಾಡಬೇಕು ಅಂತ ಹೇಳೋದು ನನಗೆ ಮಾತಾಡೋಕೆ ಅವಕಾಶ ಮಾಡಬೇಕಂತ ನಮ್ಮ ಮಸೀದಿ ಕಮಿಟಿ ಅವರಿಗೆ ನಾವು ಭಾಷಾ ಜೈ ಹಿಂದ್ ಜೈ. ಎಲ್ಲರಿಗೂ ನಮಸ್ಕಾರ. ನಾನು ಎರಡನೇ ಸತಿ ಈ ಸ್ಥಳಕ್ಕೆ ಬಂದಿರೋದು, ನೀವೆಲ್ಲ ಮೆಕ್ಕಾಮಂಜು ಹೋಗ್ತಾ ಇದ್ದೀರಾ. ನನಗೆ ಇದೇ ಮೆಕ್ಕಾಮಂಜು ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ಭಾಗ್ಯ ಕೊಟ್ಟಿದ್ರ. ಅದಕ್ಕೆ ಮೊದಲದಾಗಿ ನಮ್ಮ ನಿಸಾರ್, ನಾನು ನಿಸಾರ್ 5 ವಯಸ್ಸಿನಿಂದ ಫ್ರೆಂಡ್ಶಿಪ್. ನಿಸಾರ್ ನಮ್ಮ ಹುಟ್ಟಿದ್ದಾರೆ. ನಿಸಾರ್ ಅವರು ತುಂಬ ಭಾಷಾ ಅಪ್ಪ. ಅವರು ಫ್ಯಾಮಿಲಿಯಲ್ಲಿ 8 ಅವ್ರ ತಾಯಿ ಜೊತೆ ಹುಟ್ಟಿರೋರು. ಅವರೆಲ್ಲ ನಾನು ನೋಡಿದ್ದೀನಿ.
ಅದನ್ನು ಬಿಟ್ಟರೆ ಸಮೀಪೆ ಇವರು ಕಾಲಾರು ಕೆನರಾ ಬ್ಯಾಂಕ್ ಎಂಡು ಇವರು ಹೆಣ್ಣಲ್ಲಿ ಇದ್ರು, ಈಗ ಮುಂದೆ ಇದ್ದಾರೆ, ದೇವರಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನ್ ಸಂತಾರೆ ಹೆಣ್ಣಂತೇಳಿ ಅಂದ್ರೆ ಸಮೀಪೆ ಮನೆ ಅವ್ರು ಕಟ್ಟುವಾಗ ಚಿಕ್ಕ ವಯಸ್ಸಲ್ಲಿ ರಾಮಚಂದ್ರಪ್ಪ ತೋಟ ಇದೆಲ್ಲ ಅವಾಗ ಆ ಥರ ನಾವೆಲ್ಲ ಇಲ್ಲಿ ಸೇರಿರೋದು ಏನಕ್ಕೆ? ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇವರೆಲ್ಲ ಒಂದಾಗಿರ್ಬೇಕಾದ್ರೆ ಇದು ಒಂದು ಅಭ್ಯಾಸ. ನಾವು ಸೇರಲ್ಲ, ನಮ್ಮ ಮನೆ ಆಚರಣೆ ನಮ್ದು, ನಿಮ್ಮ ಮನೆ ಆಚರಣೆ ನಿಮ್ದು, ಕ್ರಿಶ್ಚಿಯನ್ ಅಂತೆಲ್ಲ ನಮ್ಮ ನೀರು ಸಂಸ್ಕೃತದಲ್ಲಿ ಯಾವಾಗ ಹೇಳ್ತಾ ಇದ್ರು. ಇಡೀ ಪ್ರಪಂಚದಲ್ಲಿ ಎಲ್ಲ ಜಾತಿ ಮತ ಭಾಷೆಗಳು ಹಿಂಗೆ ಅದನ್ನು ಬಿಟ್ಟರೆ ಬೆಂಗಳೂರು ಸಿಟಿ, ಅದನ್ನು ಬಿಟ್ಟರೆ ಈ ಸಂದರ್ಭದಲ್ಲಿ ಮುಸ್ಲಿಮು ನಾನು ಮಾಡೋದು ನಿಮ್ಮ ಕಬ್ರಸ್ತಾನ್ ಇದಲ್ಲ, ಒಂದೇ ಒಂದು ಗೋಡೆ ನನಗೆ ಅದಕ್ಕೆ ನೀವೆಲ್ಲ ಬಾಬಾ ನೋಡಕ್ಕೆ ಅದೇ 10 ಕಿಲೋಮೀಟರ್ ಬರಬೇಕು. ನನಗೊಂದು ಸೆಕೆಂಡ್ ಎದ್ದು ನೋಡಿದ್ರೆ ಬಾಬಾ ನೋಡ್ತಾ ಇದ್ದೀನಿ. ಅಲ್ಲಿ ನಾವು ಸ್ವಲ್ಪ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮೆಕ್ಕಾ ಮಸ್ಜಿದ್ ಅವ್ರು ಕಾಣ್ತಾರೆ, ಅಲ್ಲಿಂದ ನೋಡಿದ್ರೆ ಜೀಸಸ್ ಇಬ್ಬರು ಜೀಸಸ್ ಕವರ್ ಕಾಣ್ತಾರೆ, ಹಿಂಗೆ ತಿರುಗಿದ್ರೆ ಆಂಜನೇಯ ತಿರುಗ್ತಾರೆ. ಇದು ನಮ್ಮ ಭಾಗ್ಯ. ನಾವೆಲ್ಲ ಇಲ್ಲಿ ಗೊತ್ತಾಗಿರೋದಿಲ್ಲ. ಆದ್ದರಿಂದ ಇಂಥ ಒಂದು ಪ್ರೋಗ್ರಾಮ್ ಮಾಡಿರೋದು ಮನುಷ್ಯನಿಗೆ ಬೆಲೆಗೆ ಅಣ್ಣ ಕೊಟ್ಟಿದ್ರು, ನಮಗೆ ಸನ್ಮಾನ ಮಾಡಿದ್ರು. ಈ ಸನ್ಮಾನ ಎಲ್ಲ ಮರೆಯಕ್ಕಾಗಲ್ಲ. ಯಾಕೆಂತಂದ್ರೆ ಇಂಥ ಸ್ಥಳದಲ್ಲಿ ನಾವು ಇದಕ್ಕೆ ಹೋಗ್ತೀರಾ, ಇಲ್ಲ ಸ್ವರ್ಗಕ್ಕೆ ಹೋಗ್ತೀರಾ. ಅವ್ರು ಗ್ರೀನ್ ಮೆಡಿಕಲ್ ಇಲ್ಲಿ 30 ವರ್ಷ ಆಗಿದ್ದಾರೆ. 30 ವರ್ಷದಿಂದ ನಾವು ದಿನ ನೋಡ್ತಾ ಇದ್ದೀವಿ. 365 ಡೇಸ್ ಅಲ್ಲಿ 300 ಡೇಸ್ ನೋಡ್ತಾ ಇದ್ದೀವಿ. ಅಂತ ಒಂದು ಭಾಗ್ಯ ಸಿಕ್ಕಿದೆ. ಇಂಥ ಒಂದು ಕಾರ್ಯಕ್ರಮ ಮಾಡ್ತೀರಾ, ಮಧ್ಯಾಹ್ನ ಊಟ ಆಗ್ತೀರಾ ಅಂತ ಹೇಳಿದ್ದೀರಾ, ಅದು ತುಂಬಾ ಸಂತೋಷ ಆಯಿತು. ಮಕ್ಕಳಿಗೆ ಪಾಠ ಕಲಿಸ್ತೀರಾ, ಅದು ಒಂದು ಒಳ್ಳೆಯ ರೀತಿಯಿಂದ. ಇಂಥ ರೀತಿಯಲ್ಲಿ ವೆಂಕಟೇಶ್ ಹೇಳಿದ್ರು, ಅದು ಇಲ್ಲಿ ಹೇಳ್ಬಾರ್ದು. ನಮ್ಮ ನೀರು ಸಂಗ್ರಹದಲ್ಲಿ ನಮಗೆಲ್ಲ ವಯಸ್ಸಾಗಿದೆ. ಈಗ ನನಗೆ ತುಂಬಾ ಬೇಜಾರಾಗಿದ್ದು, ಸಣ್ಣ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ಅನಿಭಯ ಅವರು ಮಗ ಹೋಗಿದ್ದಾರೆ. ಇಂಥವ್ರನ್ನ ನಾವೆಲ್ಲ ವಯಸ್ಸಾಗಿ ಇದನ್ನ ಯಾರು ನೋಡೋದು, ಎಂಥವ್ರು ನೋಡೋರು? ಚಿಕ್ಕ ವಯಸ್ಸಿನವರಿಗೆ ಈಗ ರೈಡಿಂಗ್ ಡ್ರಾಯ್ ರೈಡಿಂಗ್ ಜಾಸ್ತಿ ಆಗಿದೆ. ರಾಜ್ಯಗಳು ದಾರಿಸಿದೆ. ಎಲ್ಲಿ ನೋಡಿದ್ರು ಗುಂಪು ನಿಮ್ಮ ಮಗಳಾಗಲಿ ನಮ್ಮ ಮಗಳಾಗಲಿ ಜಾತಿ ಮತ ನೋಡ್ಬಿಟ್ಟು ಅವ್ರನ್ನ ವೆಂಕಟೇಶ್ ಹೇಳಿದ್ರೆ ಒಂದು ಕ್ಲಾಸ್ ಮಾಡಬೇಕು. ಇವರು ಮುಂದೆ ಇದನ್ನು ನಡೆಸಬೇಕು. ಇಂಥ ಜಾಗದಲ್ಲಿ ಇಂಥ ಅಪೂರ್ವವಾಗಿ ಈ ಲೈಟೆಲ್ಲ ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ ಕಾಣ್ತದೆ. ಆ ಥರ ಭಾಗ್ಯ ನೀವು ಕೊಟ್ಟಿದ್ದೀರಾ, ಅದು ಒಂದು ಅವೇರ್ನೆಸ್ ಮಾಡಿ. ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ. ನಾನು ಹೇಳ್ತೀನಿ, ನಮ್ಮ ದೇವಸ್ಥಾನ ಹೇಳ್ತಾ ಇದ್ದೀನಿ, ಒಳ್ಳೆ ನಾಟ್ ಮಾಡಿ ನಾವು ಹೇಳ್ತದ ನಮಗೆ ನಮಸ್ಕಾರ ಅಂತ ಹೇಳಿ. ಈ ನಮಸ್ಕಾರ ಸ್ತೋತ್ರ ಈ ಸಲಾಮಾಲೆ ಬಂದ್ರೆ ಇಲ್ಲಿಂದ ಬರೋದು, ಇದು ಕಳಿಸ್ಕೊಟ್ರೆ ಆ ದಿನ ಅವರು ಯಾವುದು ಹೋಗ್ಬಾರ್ದು. ಒಂದು ದೊಡ್ಡವ್ರನ್ನ ನೋಡಿ ನಮಸ್ಕಾರ ಅಂತ ಹೇಳಿದ್ರೆ 10 ದೇವರು ನೋಡಿದ್ದಾರ ಆಗ್ತಾರೆ. ಆದ್ರಿಂದ ಯಾವನ್ನೇ ನಮಸ್ಕಾರ ದೇವಸ್ಥಾನಗಳಿಗೆ ತುಂಬಾ ಇರ್ತದೆ. ಆದ್ರಿಂದ ಈಗ ನಮ್ಮ ಅಶೋಕ್ ನಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲೇಶ್ ಅವರು ಬಂದಿದ್ದಾರೆ. ನನ್ನ ಮಾತನ್ನು ಮುಗಿಸ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ತಾರೆ. ಮಕ್ಕಳು ಕರ್ಕೊಂಡ್ರೆ ಎಲೆ ಕಾಣ್ತಿದ್ದೀವಿ ಸರ್, ಎಲೆ ಕಟ್ಕೊಂಡಂಗೆ ಮಾಡಿ. ಅದೇ ಅವರು ಕಾನ್ಸೆಪ್ಟ್ ಚೆನ್ನಾಗಿದೆ. ನಾವು ಅದಕ್ಕೋಸ್ಕರ ಮಾಡಿ ಹೇಳ್ತೀವಿ. ಎಲ್ಲರೂ ಶಾಂತಿಯಿಂದ ಯಾವುದೋ ಗಲಾಟೆ ಆಗದಂಗೆ ಚೆನ್ನಾಗಿ ಹಬ್ಬ ಮಾಡಿ ಈ ಒಂದು ಇದು ಕೋವಿಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಫಸ್ಟ್ ಈ ಕೋವಿಡ್ ಹೋಗಲಿ, ಎಲ್ಲರಿಗೂ ಯಾವುದು ಬೇಡ. ನೆಕ್ಸ್ಟ್ ಟೈಮ್ ಜೋರಾಗಿ ಹಬ್ಬ ಮಾಡಿ ಅಂತೇಳಿ ಎಲ್ಲರಿಗೂ ವಿಶ್ ಮಾಡಿ ಶುಭಾಶಯ ಕೊಡ್ತಾ ಜೈ ಹಿಂದ್. हो दे आलो खड़ा है सचिन. थैंक यू. सर मास्क ತೆಗೆದ್ಬಿಡಿ ಸರ್. ಮಾಸ್ಕ್ ಓಕೆ. खड़ा है वैसे खड़ा. ಮಸೀದಿ ಪರವಾಗಿ ಹೊರಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಯಶಸ್ವಿಯಾಗಿ ಕಾಣಿಸಿದ್ದಕ್ಕೆ ಎಲ್ಲರಿಗೂ ನಮ್ಮ ಮಕ್ಕಾ ಮಸೀದಿ ಮತ್ತು ಬೇರೆ ಮಸೀದಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದೆ. one sec. सबीर
ಚಂದ್ರು खड़ा ऐसा है शबीर भाई ऐसा खड़ा नहीं ऐसा खड़ा 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 सर खड़ा ऐसा छान देखो खड़ा शफी भाई ನಂಜುಂಡ नहीं तुम्हें पीछे जाओ ना कोई तुम्हें ऐसे खड़ा ओके हाँ वैसा तुम्हें मुँह होना तो खड़ा ऐसा खड़ा दिया दिया ओके वैसे खड़ा एक सेकेंड है दिखा दिखा सर खड़ा ऐसा खड़ा सर कहते खड़ा ऐसा खड़ा हजरत दिया दियो सर वन निमिष एक खड़ा ऐसा खड़ा ओके खड़ा खड़ा बाजू खड़ा खड़ा वैसा ओके जाफर शरीफ खड़ा जाफर ऐसा ಎಲ್ಲರಿಗೂ ನಮಸ್ಕಾರ. ಇವತ್ತು ಈದ್ ಮುಬಾರಕ್. ಎಲ್ಲರೂ ದೇವರು ನಿಮಗೆ ಎಲ್ಲ ಒಳ್ಳೇದು ಮಾಡಲಿ. ನೆನೆದ ಇದು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಹೇಳ್ತಾ ಇವತ್ತು ನಾವೆಲ್ಲ ನಮ್ಮ ಬಂಧುಗಳು ಅಂತ ಹೇಳೋದು ತಪ್ಪಾಗಲಾರ್ದು. ಆಕ್ಚುಲಿ ಬಂಧುಗಳೇ ನಾವಲ್ಲ. ಯಾಕಂದರೆ ಒಂದು ಜಾಗದಲ್ಲಿ ನಾವು ಸೇರ್ತೀವಿ, ದೇವ್ರ ಹತ್ರ ಹೋದಾಗ ಎಲ್ಲ ಸೇರ್ತೀವಿ. ನಾವೆಲ್ಲ ಬಂಧುಗಳು. ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವಿಲ್ಲಿ ಜೀವನ ಮಾಡಬೇಕು. ಒಂದು ಊರಿಗೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಮೈಕ್ ಹತ್ರ ಹಾಕೊಂಡ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಾವು ಊರು ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿರ್ತದೆ, ನಮ್ಮ ಮನೆಯೂ ಚೆನ್ನಾಗಿರ್ತದೆ ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇವತ್ತು ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು ಜಯಚಂದ್ರ ಇರ್ಬೋದು, ಆನೆಪಡೆ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಮನಾಪಡೆ ಇರ್ಬೋದು, ಎಲ್ಲ ಇದುವರೆಗೂ ಅಷ್ಟೇ ಯಾವುದೇ ಒಂದು ರೀತಿಯ ನಿರ್ವಹಣೆ. ಯಾಕಂದ್ರೆ ನಾವು ಒಂದು ಪ್ರೀತಿ ವಿಶ್ವಾಸ ಅಂತ ಇದ್ದೀವಿ. ಪ್ರೀತಿ ವಿಶ್ವಾಸದಿಂದ ಯಾವುದೋ ತಗೊಂಡಿಲ್ಲ. ನಾವು ದುಡ್ಡಿಲ್ಲದೆ ಇರ್ಬೋದು, ಒಟ್ಟು ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ. ಈ ಪ್ರೀತಿ ವಿಶ್ವಾಸ ಇದ್ರೆ ನಾವು ಏನು ಬೇಕಂತ ಸಾಧಿಸಬಹುದು. ಆದ್ರಿಂದ ನಾವೇನು ಸಾಧಿಸೋಕ್ಕಾಗಲ್ಲ. ನಾವು ಇಲ್ಲಿ ನಾವು ಯಾವುದೇ ಅಷ್ಟೇ ಯಾವುದೋ ಒಂದು ಕಾರ್ಯಕ್ರಮ ಇದ್ರೂ ಸಹ ನಮ್ಮನ್ನ ಕರೆದವರಿಗೆ ಗೌರವಿಸ್ತೀರಾ, ನಮ್ದು ಊಟ ಹಾಕ್ತೀರಾ. ಒಂದು ಆ ಪ್ರೀತಿ ಒಂದು ನೀವು ನಮ್ಮ ಮೇಲೆ ಇಟ್ಟಿದ್ದೀರಾ, ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ. ಅದೇ ರೀತಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಅಲ್ಲಿಗೆ ಮುಂದೆ ದಸರಾ ಆಯಿತು. ದಸರಾದಲ್ಲೂ ಸಹ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ರೊಸೆಷನ್ ಮಾಡೋಕ್ಕಾಗಿಲ್ಲ ಅಂದ್ರೆ ತಮಗೆಲ್ಲ ಗೊತ್ತಿದೆ ಕೊರೋನಾ ಇರೋದ್ರಿಂದ ಪ್ರೊಸೆಷನ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಏನೋ ಸರ್ಕಾರದ ಆದೇಶದ ಮೇಲೆಗೆ ಏನು ಗೈಡ್ಲೈನ್ಸ್ ಇದ್ದೋ ಅದ್ರ ಪ್ರಕಾರ ನಾವು ಪ್ರೊಸೆಷನ್ ಮಾಡಿದ್ದೀವಿ. ಆ ರೀತಿ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ. ಪ್ರತಿಯೊಂದೂ ಯಾವುದೇ ಕಾರ್ಯಕ್ರಮ ಆಗಲಿ, ನಾವು ನಿಮ್ದು ಕಾರ್ಯಕ್ರಮ ಇದೆಲ್ಲ ನಮ್ಮ ಕಾರ್ಯಕ್ರಮಗಳು. ಮುಸ್ಲಿಂ ಕಾರ್ಯಕ್ರಮ ಇರ್ಬೋದು, ಕ್ರಿಶ್ಚಿಯನ್ಸ್ ಕಾರ್ಯಕ್ರಮ ಇರ್ಬೋದು, ಹಿಂದೂ ಕಾರ್ಯಕ್ರಮ, ನಾವೆಲ್ಲ ಒಂದೇ ಕ್ರಮ. ಅವ್ರ ಸಂಪ್ರದಾಯ ತಕ್ಕದಾಗೆ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಸಂಪ್ರದಾಯ ತಕ್ಕದಾಗೆ ನಾವು ಏನೋ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದಲ್ಲಿ ನಾವಿದೆ, ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾವು ಯಾವತ್ತೂ ನಾವು ತಕ್ಕೋಬೇಕು. ನಾವು ಅನ್ನೋದನ್ನ ಯಾಕಂದ್ರೆ ಈಗಿನ ದಿನಗಳಲ್ಲಿ ನಮ್ಮ ನೀರ್ಸಂದ್ರ ಆಗಲಿ, ಹಣೆಬಳೆ ಆಗಲಿ, ಸ್ವಲ್ಪ ಯುವಕರಿಗೆ ಸ್ವಲ್ಪ ನಾವು ಮನವರಿಕೆ ಮಾಡಬೇಕು. ಯಾಕಂದ್ರೆ ಯುವಕರು ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ
ಅವೇರ್ನೆಸ್ ಮಾಡಬೇಕು. ಗಾಂಜಾ ಹೊಡಿತಾರೆ ಪ್ರತಿಯೊಂದು ಹೋಗ್ತಾರೆ ಅಂಥವ್ರು ನಾವು ದಯವಿಟ್ಟು ನೀವೆಲ್ಲ ಒಂದು ಸಭೆಯನ್ನು ಕರೆಸಿಬಿಟ್ಟು ಮಾಡಿ ಯುವಕರಿಗೆ ಒಂದು ಗೈಡ್ಲೈನ್ಸ್ ಕೊಡಿ. ಕಷ್ಟ ಇರೋದ್ರಲ್ಲಿ ಕಷ್ಟದಿಂದ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ನಾವು ಯುವಕರಿಗೆ ಫಸ್ಟ್, ಯಾಕಂದ್ರೆ ನಾವೆಲ್ಲ ಎಷ್ಟು ದಿವಸ ಬರ್ತೀವಿ, ಮನುಷ್ಯ ಇವತ್ತು ಬೆಳಗ್ಗೆ ಎದ್ದು ಅಂತಾನೆ ಗೊತ್ತಿಲ್ಲ. ಅದು ಉದಾಹರಣೆ ಬೇಜಾರಿದೆ. ಊಟ ಮಾಡಿ ಮಲ್ಕೊಂಡ ನೈಟಲ್ಲಿ ಬೆಳಗ್ಗೆ ಎದ್ದು ಗೊತ್ತೇ ಇಲ್ಲ. ಅಂತರ ಇರುವಾಗ ನಾವು ಜನರಿಗೆ ನಾವು ಬುದ್ಧಿ ಹೇಳಬೇಕು, ಒಳ್ಳೆ ಯುವಕರಿಗೆ. ಯಾಕಂದ್ರೆ ಯುವಕರಿಗೆ ಬೇರೆ ರೀತಿಯಲ್ಲಿ ಅವ್ರಿಗೆ ಮೈಂಡ್ ಅನ್ನು ಡೈವರ್ಟ್ ಆಗ್ತದೆ. ಆ ಡೈವರ್ಟ್ನ ನಾವು ಒಳ್ಳೆ ರೀತಿಯಲ್ಲಿ ಡೈವರ್ಟ್ ಮಾಡಬೇಕು ಅಂತ ಹೇಳುತ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಸೀಲಿ ಕಮಿಟಿ ಅವರಿಗೆ ಭಾಷಾ ಜೈ ಹಿಂದ್ ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನಾನು 2ನೇ ಸರ್ತಿ ಈ ಸ್ಥಳಕ್ಕೆ ಬಂದಿರೋದು, ನೀವೆಲ್ಲ ಬೇಕಾಪಂಚ ಹೋಗ್ತಾ ಇದ್ದೀರಾ. ನನಗೆ ಇದೇ ಬೇಕಾಪಂಚ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ವಾಕ್ಯ ಕೊಟ್ಟಿದ್ರ. ಅದಕ್ಕೆ ಮೊದಲದಾಗಿ ನಮ್ಮ ನಿಸಾರ್, ನಾನು ನಿಸಾರ್ 5 ವಯಸ್ಸಿನಿಂದ ಫ್ರೆಂಡ್ಶಿಪ್. ನಿಸಾರ್ ನಮ್ಮ ಹುಟ್ಟಿದ್ದಾರೆ. ನಿಸಾರ್ ಅವರು ತುಂಬ ಭಾಷಾ ಅಪ್ಪ. ಅವರು ಫ್ಯಾಮಿಲಿಯಲ್ಲಿ 8 ಅವ್ರ ತಾಯಿ ಜೊತೆ ಹುಟ್ಟಿರೋರು. ಅವರೆಲ್ಲ ನಾನು ನೋಡಿದ್ದೀನಿ. ಅದನ್ನು ಬಿಟ್ಟರೆ ಸಮೀಪೆ ಇವರು ಕಾಗಾಲ ಕೆನರಾ ಬ್ಯಾಂಕ್ ಇವರು ಹೆಣ್ಣಲ್ಲಿದ್ರು, ಈಗ ಮುಂದೆ ಇದ್ದಾರೆ. ದೇವರಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು ಸಂತಾರೆ ಹೆಣ್ಣಂತ ಹೇಳಿದ್ರೆ ಸಮೀಪೆ ಮನೆ ಅವ್ರು ಕಟ್ಟುವಾಗ ಚಿಕ್ಕ ವಯಸ್ಸಲ್ಲಿ ರಾಮಚಂದ್ರಪ್ಪ ತೋಟ ಇದೆಲ್ಲ ಅವಾಗ. ಆ ಥರ ನಾವೆಲ್ಲ ಇಲ್ಲಿ ಸೇರಿರೋದು ಏನಕ್ಕೆ, ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇವರೆಲ್ಲ ಒಂದಾಗಿರ್ಬೇಕಾದ್ರೆ ಇದು ಅಭ್ಯಾಸ. ನಾವು ಸೇರಲ್ಲ. ನಮ್ಮ ಮನೆ ಆಚರಣೆ ನಮ್ದು, ನಿಮ್ಮ ಮನೆ ಆಚರಣೆ ನಿಮ್ದು, ಕ್ರಿಶ್ಚಿಯನ್ ಅಂತೆಲ್ಲ ನಮ್ಮ ಈ ಸಂಸ್ಕೃತದಲ್ಲಿ ಯಾವಾಗ ಹೇಳ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲ ಜಾತಿ ಮತ ಭಾಷೆ ಅನ್ನೋದು ಹಿಂಗೆ. ಅದನ್ನು ಬಿಟ್ಟರೆ ಡೈವರ್ಸಿಟಿ, ಅದನ್ನು ಬಿಟ್ಟರೆ ಈ ಸಂದರ್ಭದಲ್ಲಿ ಮುಸ್ಲಿಮು ನಾನು ಬಳಗೋದು ನಿಮ್ಮ ಪ್ರಶ್ನೆಗಳಿದ್ದಲ್ಲ, ಒಂದೇ ಒಂದು ಗೋಡೆ ನನಗೆ. ಅದಕ್ಕೆ ನೀವೆಲ್ಲ ಬಾಬಾನ ನೋಡಕ್ಕೆ ಅದೇ 10 ಕಿಲೋಮೀಟರ್ ಬರಬೇಕು. ನನಗೆ ಒಂದು ಸೆಕೆಂಡ್ ಎತ್ತಿ ನೋಡಿದ್ರೆ ಬಾಬಾ ನೋಡ್ತಾ ಇದ್ದೀನಿ. ಅಲ್ಲಿ ನಾವು ಸ್ವಲ್ಪ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಬೇಕಾಬದಿ ಅವ್ರು ಕಾಣ್ತದೆ. ಅಲ್ಲಿಂದ ನೋಡಿದ್ರೆ ಜೀಸಸ್ ಇಬ್ಬರು ಜೀಸಸ್ ಕವರ್ ಕಾಣ್ತದೆ. ಹಿಂಗೆ ತಿರುಗಿದ್ರೆ ಆಂಜನೇಯ ತಿರುಗ್ತಾರೆ. ಇದೇ ನಮ್ಮ ಭಾಗ್ಯ. ನಾವೆಲ್ಲ ಇಲ್ಲಿ ಒಂದಾಗಿರೋದ್ರಿಂದ ಆದ್ದರಿಂದ ಇಂಥ ಒಂದು ಪ್ರೋಗ್ರಾಮ್ ಮಾಡಿರೋದು ಮನುಷ್ಯನಿಗೆ ಬೆಲೆಗೆ ಅನ್ನ ಕೊಟ್ಟಿದ್ದೀರ. ನಮಗೆ ಸನ್ಮಾನ ಮಾಡಿದ್ದೀರ. ಈ ಸನ್ಮಾನ ಎಲ್ಲ ಮರೆಯಕ್ಕಾಗಲ್ಲ. ಯಾಕೆಂತಂದ್ರೆ ಇಂಥ ಸ್ಥಳದಲ್ಲಿ ನಾವು ಇದಕ್ಕೆ ಹೋಗ್ತೀರಾ, ಸ್ವರ್ಗಕ್ಕೆ ಹೋಗ್ತೀರಾ. अल्हम्दुलिल्लाह, ये मदनी दस्तरखान का किचन है। यहाँ जो है पूरा खाना तैयार होता है। हर दिन जो 200-250 आदमी के लिए खाना तैयार किया जाता है वो यहाँ तैयार किया जाता है। तो ये हमारे पकाती साहब हैं। ये दोनों हजरात जो है माशाल्लाह इनकी बड़ी खिदमत है। अल्लाह इनकी खिदमत को कबूल फरमाए। आज जो है चिकन बिरयानी बनी है, तकरीबन 30 किलो की ये चिकन बिरयानी तैयार हो रही है। इंशाअल्लाह ताला सारे लोगों को खिलाया जाएगा। खासकर हमारे जो पुलिस हजरात इस वक्त ड्यूटी में हैं, उन हजरात के लिए भी खाने का निज़ाम बनाया गया है। आप हजरात दुआ फरमाएँ। जो हजरात इस खिदमत में लगे हुए हैं, माली एतबार से या जानी एतबार से, अल्लाह उन सब की खिदमत को बेहद कबूल फरमाए और अल्लाह तबारक व ताला साबित कदमी नसीब फरमाए। इखलास के साथ हमेशा जुड़े रहने की तौफीक अता फरमाए। कि मदनी दस्तरखान है मक्का मस्जिद नील संद्रा बेंगलुरु के ज़ेर एहतमाम चल रहा है। अल्लाह तबारक व ताला कबूल फरमाए।
जरा एक सेकंड में चल जाता हूँ, मैं चल जाता हूँ। हाँ ना पीछे देखो, पीछे देखो। बैठो दोला से देखो जरा सेफ लेडीज में कौन भी नहीं रहा होना क्या भाई लेडीज में भी भर राइस जरा मैं मद्रास लाल सर्कल ಇದೆ ಜಬಾಯ್ತು ಹಾಂ गाड़ी पर जो बैगा है सवारी निकालना पड़ा नहीं घबरा ले वो क्या करते जकी कहाँ पे तुम्हारे पास खजाने में छपा कर रखते हो तो हमें क्या करना आपको खाने वाला बच्चा प्लेट बस हो गया 6 होना होता है भाई सिद्दीक भाई लारी
चावल होना चावल होना